ಬೆಳಗಾವಿಯಲ್ಲಿ ನಿನ್ನೆ ಕನ್ನಡ ಮಾತಾಡು ಅಂದದ್ದಕ್ಕೆ ನಿರ್ವಾಹಕ ಚಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಪೊಲೀಸರು ಈಗ ಒಂದು ಮೇಜರ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಮರಾಠ ಪುಂಡರಿಂದ ಹಲ್ಲೆಗೊಳಗಾದ ಕಂಡಕ್ಟರ್ ಮಹದೇವ್ ಹುಕ್ಕೇರಿ ಮೇಲೇನೆ ಪೊಲೀಸರು ಪೋಕ್ಸೋ ಕೇಸನ್ನು ದಾಖಲು ಮಾಡಿದ್ದಾರೆ. ಬಸ್ನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಆರೋಪದಡಿ ತಡರಾತ್ರಿ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಸ್ನಲ್ಲಿ ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ ಬೆಳಗಾವಿ ಸಿಟಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವರು ಮಾತನಾಡಿ, ಬಸ್ ಕಂಡಕ್ಟರ್ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಕೇಸಾಗಿದೆ. ಈ ಸಮಯದಲ್ಲಿದ್ದ ಬಸ್ನಲ್ಲಿದ್ದಂತಹ ಬೇರೆ ಪ್ರಯಾಣಿಕರ ಹೇಳಿಕೆಯನ್ನು ಪಡಿತೀವಿ, ತನಿಖೆ ಮಾಡ್ತೀವಿ, ಸತ್ಯಾಂಶ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಕಂಡಕ್ಟರ್ ಮಹದೇವ್ ಅವರು ನನ್ನ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದು ದುರುದ್ದೇಶ, ಆ ಯುವತಿಯ ವಯಸ್ಸಿನ ಮಕ್ಕಳಿದ್ದಾರೆ ನನಗೆ ಅಂತ ಕಣ್ಣೀರು ಹಾಕಿದ್ದಾರೆ. ಅಂದಹಾಗೆ ಕಂಡಕ್ಟರ್ ಮಹದೇವ ಹುಕ್ಕೇರಿ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರನ್ನು ಬಂಧಿಸಿ ಈಗ ಹಿಂಡಲಗ ಜೈಲಿಗೆ ಕಳಿಸಲಾಗಿದೆ. ಬಾಲಕುಂದ್ರಿದಲ್ಲಿ ಒಂದು ಘಟನೆ ಆಗಿದೆ. ಒಬ್ಬರು ಪ್ಯಾಸೆಂಜರ್ ಬಸ್ ಕಂಡಕ್ಟರ್ ಜೊತೆಗೆ ಪಾಸಸ್ ಬಗ್ಗೆ ಜಗಳ ಆಗಿದೆ. ಎಲ್ಲ ಸರಿ, ಬಸ್ ಕಂಡಕ್ಟರ್ ಮೇಲೆ ಯಾರು ಅಸಾಲ್ಟ್ ಮಾಡಿದ್ರು. ಮಾರಿಹಾಳ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಸ್ ಕಂಡಕ್ಟರ್ ಕಡೆಯಿಂದ ನಾವು ಒಂದು ಕೇಸ್ ನಾವು ರಿಜಿಸ್ಟರ್ ಮಾಡಿದ್ವಿ. ಆಲ್ರೆಡಿ ನಾವು ನಮ್ಮ ಕಸ್ಟಡಿಯಲ್ಲಿ 4 ಆರೋಪಿಗಳು ಅರೆಸ್ಟ್ ಮಾಡಿದ್ವಿ. ಮತ್ತೆ ಇನ್ನು ಕೆಲವರು ಆರೋಪಿಗಳು ಇನ್ನು ಅರೆಸ್ಟ್ ಮಾಡಬೇಕು. ಅವರು ಸರಕಿ ಎಬ್ಸ್ಕಾನಿಂಗ್ ಹೋಗಿದ್ರೆ ಅದಕ್ಕೆ ನಾನು 3 ಟೀಮ್ಸ್ ನಾನು ಫಾರ್ಮ್ ಮಾಡಿದ್ದೀನಿ. ಸರಿ, ನಾನು ಉದ್ದೇಶಪೂರ್ವಕ ಮಾಡಿದ ನಾನು ಅಂತೀನಿ. ರಾತ್ರಿ ತನಕ ಎಲ್ಲ ಇದನ್ನು ಮಾಡ್ಕೊಂಡು ಈಗ ಮಾಡ್ತಾರೆ ಅಂತಂದ್ರೆ ಇದು ಅನ್ಯಾಯ ಅಲ್ಲ ಸರ್. ಇವಾಗ 51ನೇ ವರ್ಷ ಸರ್ವಿಸ್ ಇದೆ ಸರ್. ಆ ಹೆಣ್ಣುಮಗಳದ ವಯಸ್ಸಿನಷ್ಟು ನನಗೊಬ್ಬ ಮಗ ಇದ್ದೇನೆ ಸರ್. ನಾವು ಮನೆಯಲ್ಲಿ ಸಂಸ್ಕೃತಿಯನ್ನು ನನ್ನ ಮಗ ಕಲಿತೀನಿ ಸರ್, ಎಜುಕೇಷನ್ ಅಲ್ಲ. ಈ ರೀತಿ ನನಗಾಗಿರೋದು ಇನ್ನೊಬ್ರು ನಮ್ಮ ಕಂಡಕ್ಟರ್ ಡ್ರೈವರ್ಸ್ಗಳಿಗೆ ಆಗಬಾರ್ದು. ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಖಂಡಿಸಿದ್ರು. ಕಂಡಕ್ಟರ್ ವಿರುದ್ಧ ಉದ್ದೇಶಪೂರ್ವಕವಾಗಿ ಕೇಸ್ ದಾಖಲಿಸಿದ್ದಾರೆ. ಎಸ್ಪಿ ಗೃಹ ಸಚಿವರಿಗೆ ಮಾತನಾಡಿದ್ದೇನೆ, ಕರ್ನಾಟಕದಲ್ಲಿ ಇದ್ದವರು ಕನ್ನಡ ಮಾತನಾಡಲೇಬೇಕು ಅಂತ ಹೇಳಿದ್ರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಪೋಕ್ಸೋ ಕೇಸ್ ಬಗ್ಗೆ ಮಾಹಿತಿ ಇಲ್ಲ, ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಅಂದ್ರು. ದುರಂತ ಅಂದ್ರೆ ಮರಾಠಿ ಮತಗಳಿಗಾಗಿ ಬೆಳಗಾವಿಯಲ್ಲಿ ರಾಜಕಾರಣಿಗಳು ಕಿವಿ ಮೂಗು ಎರಡೂ ಕೂಡ ಕಿವುಡಾದವು, ಮಾತಾಡ್ತಾ ಇಲ್ಲ. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾತ್ರ ತನಿಖೆ ನಡೀತಿದೆ ಅಂದ್ರೆ ಉಳಿದವರು ಯಾರೂ ತುಟಿ ಬಿಚ್ತಾ ಇಲ್ಲ. ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕರವೇ ಶಿವರಾಮೇಗೌಡ ಬಣ ಬೆಳಗಾವಿ ಆನೇಕಲ್ನಲ್ಲಿ ಪ್ರತಿಭಟನೆ ಮಾಡಿತು. ನಿನ್ನೆ ರಾತ್ರಿ ಹಿರಿಯೂರಿನ ಗುಯಿಲಾಳು ಟೋಲ್ನಲ್ಲಿ ಮಹಾರಾಷ್ಟ್ರ ಬಸ್ ತಡೆದು ನವನಿರ್ಮಾಣ ವೇದಿಕೆ ಕಾರ್ಯಕರ್ತರು ಕಪ್ಪು ಬಣ್ಣ ಹಚ್ಚಿದ್ರು. ಮಹಾರಾಷ್ಟ್ರ ಬಸ್ ಡ್ರೈವರ್ ಐಮಂಗಲ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಮಹಾರಾಷ್ಟ್ರದ ಕೊಲ್ಹಾಪುರ ನಗರದಲ್ಲಿ ಶಿವಸೇನೆ ಕರವೇ ಮತ್ತು ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದೆ. ಹೀಗಾಗಿ ಎರಡೂ ರಾಜ್ಯಗಳ ಗಡಿಗಳಲ್ಲಷ್ಟೇ ಬಸ್ಗಳ ಸಂಚಾರ ಸೀಮಿತವಾಗಿದೆ. ಕಲಿತ್ಕೊಳ್ಳಿ, ಮಾತೃಭಾಷೆ ಮರಾಠ ಕಲಿತ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಜೊತೆ ಕನ್ನಡನೂ ಕಲಿಬೇಕಲ್ಲ, ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು CBT ಇಂದ ಸುಳೆಬಾವಿ ಹೋಗುವಂತ ಸಂದರ್ಭದಲ್ಲಿ ಬಾಳೆಕುಂದ್ರಿ ಅಂತ ಒಂದು ಊರು ಬರುತ್ತೆ. ಅಲ್ಲೇನಾಗಿದೆ, ಮಹಿಳೆಯರು 2 ಟಿಕೆಟ್ ತಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಹಾಗೆ ಇವ್ರು ಕೇಳಿದ್ದಾರೆ, ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ. ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಆ ಮಹಿಳೆಯಲ್ಲಿದ್ದಂಥ ಜೊತೆಲಿದ್ದಂಥ ಹುಡುಗ ಮತ್ತೆ ಇನ್ನೂ ಒಂದು 3-4 ಜನ ಸೇರ್ಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆಕ್ಟ್ ಮಾಡಿ ಹಿಂಡಲ್ಗ ಜೈಲಿಗೆ ನೆನ್ನೆನೆ ಕಳಿಸಿದ್ದಾರೆ. ಅದಕ್ಕೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಈಗಾಗಲೇ ಪೊಲೀಸ್ನವರು ತಗೊಂಡಿದ್ದಾರೆ. ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ಅದರಲ್ಲಿ ಏನಾದರೂ ಕೂಡ ಪೊಲೀಸ್ ಅವರಿಂದ ನ್ಯೂನತೆ ಇದ್ರೆ ಅದನ್ನ ಹೈಯರ್ ಅಥಾರಿಟೀಸ್ಗಳು ನೋಡ್ತಾರೆ. ಕಂಡಕ್ಟರ್ ಮೇಲೆ ಮಾತಾಡಿಲ್ಲ ಅಂತ ನೋಡೋಣ, ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನಾದ್ರು ಪೊಲೀಸರು DC ಅವ್ರು ಮಾಡ್ತಾರೆ, ನೋಡೋಣ, ಕಾದ್ ನೋಡೋಣ. ಕನ್ನಡಿಗ ಒಬ್ಬ ಕಂಡಕ್ಟರ್ ಮೇಲೆ ಇವತ್ತು ಪುಂಡಾಟಿಕೆ ನಡೆದಿದೆ. ಅವರಿಗೆ ಕನ್ನಡ ಮಾತಾಡು ಅಂದಾಗ ಕನ್ನಡ ಬರಲಿಲ್ಲ ನನಗೆ ಅಂತಂದ್ರೆ ನಾವೇನು ಮರಾಠಿ ಪ್ರದೇಶದಲ್ಲಿ ಅಂತಂದ್ರೆ ಹೋಗಿ ನಾವು ಕನ್ನಡ ಮಾತಾಡ್ಲಿಕ್ಕಾಗ್ತದೆ. ಕನ್ನಡ ಬರೋನ್ ಪಾಪ ಅವನು ಕನ್ನಡನೇ ಮಾತಾಡ್ತಾನೆ. ಮರಾಠಿ ಬಂದಿದ್ರು ಮಾತಾಡ್ತಿದ್ದ ಆತ. ನಮ್ಗೇನು ಯಾವುದೇ ಭಾಷೆಯ ಮೇಲೆ ನಮಗೆ ವಿರೋಧ ಇಲ್ಲ. ಆ ಭಾಷೆ ಬರದೇ ಇದ್ರೆ ನೀವು ಮಾತಾಡು ಅಂತ ಹಿಡ್ಕೊಂಡು ಹೊಡೆದ್ರೆ ಭಾಷೆ ಬರುತ್ತಾ? ಇದು ಪುಂಡಾಟಿಕೆ ಅಲ್ಲದೆ ಬೇರೆ ಏನು? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೀವು ಅವ್ರನ್ನ ಪುಂಡಾಟ ಮಾಡ್ತಕ್ಕಂಥವ್ರನ್ನ ತಡೀಲಿಕ್ಕೆ ಆಗಲಿಲ್ಲ ಅಂತ ಅಂದ ತಕ್ಷಣವೇ ಬೇರೆ ಬೇರೆ ಆಯಾಮಗಳನ್ನ ಕಲ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಕನ್ನಡ ಅಂತಕ್ಕಂಥ ವಿಚಾರ ಬಂದಾಗ ಈ ಥರ ರಾಜಕೀಯದ ಕೆಸರೇರ್ಚಾಟನೆ ಬರಬಾರ್ದು. ಇವರು ಯಾವತ್ತೂ ಕೂಡ ಇಂಥ ವಿಚಾರದಲ್ಲಿ ಒಗ್ಗಟ್ಟು ತೋರಿಸೋದೇ ಇಲ್ಲ, ಅದರಲ್ಲೂ ಬೆಳಗಾವಿ ವಿಚಾರದಲ್ಲಿ. ಓಕೆ, ಇನ್ನು ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ.
ಸರ್, ಈಗ ಸಾರಿಗೆ ಸಚಿವರು ಹೇಳ್ತಾರೆ ಇದು ಉದ್ದೇಶಪೂರ್ವಕವಾಗಿ ಕಂಡಕ್ಟರ್ ವಿರುದ್ಧ ಕೇಸ್ ಆಗಿದೆ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಪೋಕ್ಸೋ ಬಗ್ಗೆ ಮಾಹಿತಿ ಇಲ್ಲ ಅಂತ. ಸರ್, ಈಗ ಇದು ದುರುದ್ದೇಶದಿಂದ ಕೂಡಿದ್ಯಾ ಇಲ್ವಾ ಪೋಕ್ಸೋ ಪ್ರಕರಣ? ಒಬ್ಬರಿಗೆ ಜವಾಬ್ದಾರಿ ಇಲ್ಲ, ಇನ್ನೊಬ್ಬರಿಗೆ ಹೋಮ್ ಮಿನಿಸ್ಟರ್ಗೆ ಇತ್ತೀಚೆಗೆ ಈ ರಾಜಕೀಯದಲ್ಲಿ ಆಗ್ತಿರೋ ಎಲ್ಲ ಏರ್ಪೇರುಗಳಿಂದ ನನಗೆ ಕಾಲ ಕಳೆದ್ರೆ ಸಾಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ಇಬ್ರು ಉಡಾಫೆಗಳಿದ್ದಂಗಿದೆ ನನಗೆ. ಇದು ಕಾಮನ್ ಸೆನ್ಸ್ ಇರಬೇಕಾದಂತ ಸರ್ಕಾರಗಳು ಮಾಡುವಂತ ಕೆಲಸ ಅಲ್ಲ ಇದು. ಯಾವುದೋ ಪೋಖ್ರಿಗಳು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಲ್ಲಿ ಅಟ್ಟಿಸ್ಕೊಂಬಂದು ಬಸ್ ನಿಲ್ಸಿ ಹೊಡೆಯತ್ವೆ, ಅದನ್ನ ರಾತ್ರಿ ಪೊಲೀಸ್ನವ್ರು ಹೋಗಿ ಪೋಕ್ಸೋ ಮಾಡ್ಕೋತೀವಿ ಅಂತಂದ್ರೆ ಕಂಪ್ಲೇಂಟ್ 1000 ಬರ್ಬೋದು. ನಾಳೆ ಬರುತ್ತಂಗಾರೆ ನಾಳೆ ಎಲ್ಲಾ ಕಂಡಕ್ಟರ್ಗಳಿಗೂ ಟಿಕೆಟ್ ಇಶ್ಯೂ ಮಾಡುವಾಗ ನನಗೆ ಮೈ ಉಜ್ಜದ ಅಂತ ಅಂದ್ಬಿಟ್ಟು ಪೋಕ್ಸೋ ಸ್ಟಾರ್ಟ್ ಆಗತ್ತೆ ಮಾಡ್ತೀರಾ? ಅಥವಾ ನಾಳೆ ಹೆಂಗಸರುಗಳು ನನಗೆ ಸೆಕ್ಷುವಲ್ ಅಸಾಲ್ಟ್ ಮಾಡ್ದ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ? ಕಾಮನ್ ಸೆನ್ಸ್ ಬೇಡವಾ? ಸಿಚುಯೇಷನ್ ಕಾಮೆಂಟ್ಸ್ಗಳು. ಆ ಬೆಳಗಾಂ ಪೊಲೀಸ್ ಕಮಿಷನರ್ ಏನಿದ್ದಾರೆ ಅವ್ರಿಗೆ ವಿಪರೀತವಾದ ಧೈರ್ಯ ಬಂದ್ಬಿಟ್ಟಿದೆ ಅವ್ರಿಗೆ. ಅದೇನು ಅಂದ್ರೆ CT ರವಿ ಕೇಸನ್ನ ದಾಟದ ಮೇಲೆ ನಾನು ಕಾಂಗ್ರೆಸ್ ಸರ್ಕಾರದ ಮುಖವಾಣಿ ತರ ನಾನು ಒಪ್ಪಿಗೆ ಆಗ್ಬಿಟ್ಟಿದೀನಿ ಅವ್ರಿಗೆ, ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಂಗಿದೆ ಆ ಬೆಳಗಾಂ ಕಮಿಷನರ್. CT ರವಿ ಕೇಸಲ್ಲಿ ಅವ್ರು ಮಾಡಿದ್ದನ್ನೆಲ್ಲ ಆಮೇಲೆಲ್ಲ ಮುಚ್ಕೊಂಡ್ರಲ್ಲ, ಮಾಡಬಾರದನ್ನ ಮಾಡಿ ಒಬ್ಬ ಇಲ್ಲಿಗಲಿ ಪೊಲೀಸ್ ಆಫೀಸರ್ ಆಗಿ, ಅದರಿಂದ ಅವ್ರಿಗೆ ಆ ಧೈರ್ಯ ಬಂದ್ಬಿಟ್ಟಿದೆ ಅವ್ರಿಗೆ. ಮತ್ತೆ ಎರಡನೇದು, ಎಲ್ಲಿಂದಾನೋ ಬಂದಿರುವಂತ ಎಡಾ ಮಾರ್ಟಿನ್ ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮತ್ತು ಕನ್ನಡದ ಬಗ್ಗೆ ಪ್ರೇಮ ಇರಬೇಕು ಅಂತ ನಾನು ಯಾಕೆ ನಿರೀಕ್ಷೆ ಮಾಡ್ಬೇಕು ಹೇಳಿ? ಯಾಕೆ ಬರ್ಬೇಕು ಅವ್ರಿಗೆ? ಏನೋ ಬಂದ್ಬಿಟ್ಟಿದ್ದಾರೆ, ಸರ್ಕಾರದ ನಿಯಮಗಳ ಪ್ರಕಾರ ಈಗ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ, ಬಂದ್ಬಿಟ್ಟಿದ್ದಾರೆ ಅಷ್ಟೇ ಅವರು. ಅಲ್ರಿ, ನಮ್ ರಾಜ್ಯದ ಜನನೇ ನಮ್ದು ಕನ್ನಡದ ವಿಚಾರದ ನಾವು ಮಾತಾಡಲ್ಲ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ಬೆಳಗಾವಿನ ರಾಜಕಾರಣಿಗಳು ತಗೊಳ್ಳಿ, ಒಬ್ಬೊಬ್ಬರನ್ನ ತಗೊಳ್ಳಿ. ಸತೀಶ್ ಜಾರಕಿಹೊಳಿ ಎಂಬಂತಹ ಘನತೆವೆತ್ತ ಘನಂದಾರಿ ವೀರಾದಿ ವೀರ ಶೂರಾದಿ ಶೂರ ಮಂತ್ರಿ ಒಬ್ಬರು ಇದ್ದಾರೆ ಈ ರಾಜ್ಯದಲ್ಲಿ. ಅವರು ಆ ಜಿಲ್ಲಾ ಮಂತ್ರಿ ಬೇರೆ ಅಂತೆ, ಅಲ್ಲಿ ಅವ್ರಿಗೊಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಅಂತೆ. ನಾಚಿಕೆ ಆಗ್ಬೇಕು ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇರೋದಂತೆ ನನಗೆ, ನನ್ನ ಪ್ರಕಾರದಲ್ಲಿ. ರಾಜ್ಯ ರಚನೆ ಆಗಿರುವುದು ಕನ್ನಡದ ಭಾಷೆಯ ಹೆಸರಿನ ಮೇಲೆ. ಭಾಷಾವಾರು ರಾಜ್ಯಗಳ ರಚನೆಯಾಗಿರೋದು. ಅಂತಹ ಕನ್ನಡ ಭಾಷೆಯ ಮೇಲೆ ರಾಜ್ಯ ರಚನೆಯಾಗಿದ್ದಾಗ ಆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಕೆ ಪಡುವಂತಹ ವ್ಯಕ್ತಿಗೆ ಮಾನ ಮರ್ಯಾದೆ ನಾಚಿಕೆ ಬೇಡ, ಇಂಥ ವಿಷಯ ಬಂದಾಗ ಒಂದು ಮಾತಾಡ್ಬೇಕು ನಾನು ಅನ್ನೋದು ಮಾತಾಡಿದ್ರು ಕೂಡ ಬೇಡ. ಅದು ನಾಲಿಗೆ ಚಾಚ್ಕೊಂಡು ಮತಗಳಿಗೋಸ್ಕರ ಓಡಾಡುವಂತ ಈ ವ್ಯಕ್ತಿ CM ಆಗಬೇಕಾ ಕರ್ನಾಟಕಕ್ಕೆ? ಇಂತಹ ವ್ಯಕ್ತಿಗಳು ಬಂದು CM ಆಗೋದಾದ್ರೆ ಕರ್ನಾಟಕ ಒಡವಾಕ್ಬಿಡಿ. ಕರ್ನಾಟಕ ಎಲ್ಲಿ ಗಟ್ಟಿ ಇದೆ ಅಲ್ಲೇ ನಾವು ಕರ್ನಾಟಕ ಕಟ್ಕೊಳ್ಳೋಣ. ಬೇಕಿಲ್ಲ ನಮ್ಗೆ ಈ ಭಾಗಗಳಂಗಾರೆ, ನೀವೇ ಇಟ್ಕೊಳ್ಳಿ ಆ ಭಾಗನ, ಬೇರೆ ಭಾಗ ಮಾಡ್ಕೊಳ್ಳಿ ನೀವು ಕರ್ನಾಟಕನ. ಅಥವಾ ಬೆಳಗಾವಿನೇ ಬರ್ಕೊಟ್ಬಿಡ್ತಾರೆ ಸರ್, ನೀವು ಮರಾಠ ಬೆಳಗಾವಿನ ಬರ್ಕೊಟ್ಬಿಡ್ತಾರೆ ಬೇಕಾದ್ರೆ ಇವರು. ಬರ್ಕೊಡೋದಲ್ರಿ, ನೀವು ಬೇರೆ ಕರ್ನಾಟಕನೇ ಮಾಡ್ಕೋ ಹೋಗ್ರಿ. ನಮಗ್ ಬೇಡ ಬೇಡ ನಾವು ಕರ್ನಾಟಕ, ನಾವು ದಾವಣಗೆರೆಯಿಂದ ಕೆಳಗೆ ನಾವು ಬೇರೆ ಕರ್ನಾಟಕ ಮಾಡ್ಕೋತೀವಿ ಅಂತಾರೆ. ಎಲ್ಲಿ ಕನ್ನಡ ಕಾಪಾಡ್ಕೋಬೇಕು ಎಲ್ಲರೂ ಕಾಪಾಡ್ಕೊಳ್ಳೋಣ ಹಾಗಾದ್ರೆ. ಇಂಥ ವ್ಯಕ್ತಿ ಬಂದು CM ಆಗ್ಬೇಕಂತ, ಈ ವ್ಯಕ್ತಿ ಬಂದು ನಾಳೆ ಕನ್ನಡ ಸಾಹಿತ್ಯ ಪರಿಷತ್ ರಚನೆ ಮಾಡಬಹುದಾದಂತ ನಡೆಸಬಹುದಾದಂತ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮಾಡ್ತಾರಂತ ಈ ವ್ಯಕ್ತಿ ಬಂದು. Does he have a common sense, that minister? ಆ ನೈತಿಕತೆ ಉಳಿಸ್ಕೊಂಡೇ ಇಲ್ಲ. ಇದೆಲ್ಲ ಇದ್ದಾಗ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕನ್ನಡದ ರಕ್ಷಣಾ ವೇದಿಕೆನೋ ಅಥವಾ ಯಾವ್ದೋ ಕನ್ನಡ ಸಂಘಟನೆಗಳು ಹೋರಾಟ ಮಾಡ್ಬೇಕಂತೆ. ಯಾಕ್ರಿ ಯಾವಾಗ್ಲೂ ಇನ್ನೊಬ್ರೇ ಹೋರಾಟ ಮಾಡ್ಬೇಕು? ಸದಾ ಕಾಲ ವರ್ಕರ್ಸು, ಸಾರಿಗೆ ನೌಕರರ ಹಿತ ಅಂತ ಪುಂಗಿ ಬಿಡುವಂತ ಲೆಫ್ಟಿಸ್ಟ್ ಆರ್ಗನೈಸೇಷನ್ಗಳೆಲ್ಲ ಸತ್ತೋದ್ರೇನ್ರಿ ಆ ಆರ್ಗನೈಸೇಷನ್ ಅಲ್ಲಿ, KSRTC ಮತ್ತೆ ಇತರೆ ಸಾರಿಗೆ ಸಂಸ್ಥೆಗಳಲ್ಲಿ ಯಾವತ್ ಸತ್ತೋದ್ರು? ಅವ್ರ ಹೆಣ ಯಾವತ್ ಬಿತ್ತಂತೆ, ತಿಥಿ ಯಾವತ್ತಂತೆ ಕೇಳಿ, ನಾನು ಹೋಗ್ತೀನಿ ಆ ತಿಥಿಗೆ, ಆ ಲೇಬರ್ ಯೂನಿಯನ್ಗಳ ತಿಥಿಗೆ. ಆ ಲೇಬರ್ ಯೂನಿಯನ್ ನಡೆಸ್ತಾ ಇರೋರು ಬೆನ್ನುಮೂಳೆ ಇಲ್ದೇ ಇರೋ, ನರ ಇಲ್ದೇ ಇರೋರು ಹಂಗಾರೆ ಯಾರ್ರೀ ಫೈಟ್ ಮಾಡ್ಬೇಕಾಗಿತ್ತು ಈ ಕೇಸನ್ನ? ಅವರೇ ಮಾಡ್ಬೇಕಾಗಿತ್ತು. ಕತ್ತೆ ಕಾಯ್ತಿದಾರಂತ, ಮಣ್ಣು ತಿಂತಿದಾರಂತ ಒಬ್ರು ಧ್ವನಿ ಯೂನಿಯನ್ಗಳಂತಂದು ಮಾತೆತ್ತಿದ್ರೆ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಅದು ಇದು ಅಂತಾರೆ ಸರ್, ಮಾತಾಡ್ತಾರೆ ಯೂನಿಯನ್ಗಳಂತೆ. ಒಬ್ಬ ವಯಸ್ಸಾದ ವ್ಯಕ್ತಿ ಮೇಲೆ ಆಯ್ತಪ್ಪ ಅವ್ನ್ ಮರಾಠಿ ಕೇಳಿದ್ರು, ಇವ್ರು ಕನ್ನಡದಲ್ಲಿ ಮಾತಾಡಿ ಅಂತಂದ್ರೂಪ, ಆಯ್ತಪ್ಪ ಅದನ್ನೂ ಇಟ್ಕೋತೀನ್ರಿ. ಅದಕ್ಕೆ ಫೋನ್ ಮಾಡ್ಬಿಟ್ಟು ಯಾರನ್ನೋ ಕರೆಸ್ಬಿಟ್ಟು ಬಸ್ಸಲ್ಲಿ ಹೊರಸ್ತೀನಿ ಅಂತಂದ್ರೆ ಅವ್ರು ಗೂಂಡಾಗಳಲ್ವೇನ್ರಿ ಆ ಕಚಡಗಳು? ಹೌದು, ಈ ಗೂಂಡಾಗಳ ನೇತಾರನೇ ಸತೀಶ್ ಜಾರಕಿಹೊಳಿ ಹಾಗಾದ್ರೆ. ಅವ್ರಿಗೆ ಘಟನೆ ನನ್ನ ಮುಖ್ಯಮಂತ್ರಿ, ಈ ನನ್ನ ಘನತೆವೆತ್ತ ರಾಜ್ಯದ ಮುಖ್ಯಮಂತ್ರಿ
ಎಲ್ರಿ ನೀವು ಸಿದ್ದರಾಮಯ್ಯನವರು ನಿಮ್ಮ ಆತ್ಮಸಾಕ್ಷಿ ಸತ್ತೋಗಿ ಹಡ ಇಟ್ಬಿಟ್ರೇನ್ರಿ ತಗೊಂಡೋಗಿ? ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಮೊದಲನೇ ಅಧ್ಯಕ್ಷ ಅಂತ ಕರೆಸ್ಕೊಂಡು ಆಗಾಗ್ಗೆ ಯಾವನೋ ಕವಿ ಬರ್ಕೊಟ್ಟ ಅಂತಿದ್ದಲ್ಲ ನಿಮ್ದು ಟ್ವಿಟರ್ಗಳಲ್ಲಿ ಹಾಕೊಂಡು ದೊಡ್ಡ ಕವಿ ತರ ಪೋಸ್ಟ್ ಕೊಡ್ತಿರಲ್ಲ. ಆರ್ ಯು ಎ ಚೀಫ್ ಮಿನಿಸ್ಟರ್? ಕಾಂಟ್ ಯು ರೈಟ್ ಒನ್ ಲೈನ್ ಇನ್ ಯುವರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್? ಇದು ನಿಮ್ ಕನ್ನಡ ಪ್ರೀತಿ, ಕನ್ನಡದ ವ್ಯಾಕರಣದ ಪಾಠ ಮಾಡ್ತೀರಂತೆ ಚೀಫ್ ಮಿನಿಸ್ಟರ್. ಶೇಮ್ ಆನ್ ಆಲ್ ಆಫ್ ಯು. DCM ಮಾತಾಡಿಲ್ಲ. ಘಟನೆ ನಡೆದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ, ಸಚಿವರು ಅವರು ಮಾತಾಡಿಲ್ಲ. ಯಾಕ್ರಿ ಮಾತಾಡ್ಬೇಕು? ತಿನ್ನಕ್ಕೆ ಬೆಂಗಳೂರಿದೆ ಕಣ್ರಿ, ಈ ಭಾಗದಲ್ಲಿ ದುಡ್ಡು ಮಾಡ್ಕೊಂಡು ಈ ಮನೆ ಕಟ್ಕೋತೀನ್ರಿ, ಕಾಂಪ್ಲೆಕ್ಸ್ ಮಾಡ್ಕೋತೀನ್ರಿ, ನನ್ನ ಮಕ್ಕಳನ್ನ ಇಲ್ಲಿ ಇಟ್ಕೊಂಡು ಓದಿಸ್ತೀನ್ರಿ, ಇನ್ನೊಂದು 10 ಆಸ್ತಿ ಮಾಡ್ತೀನ್ರಿ. ನಾನ್ ಯಾಕ್ರಿ ಮಾತಾಡ್ಬೇಕು? ಅಲ್ಲಿರುವುದು ಸುಮ್ಮನೆ, ಇದು ನನ್ನ ಮನೆ. ಬೆಂಗಳೂರು ಬೇಕು ಇವ್ರಿಗೆ, ಬೆಂಗಳೂರು ಬೇಕು ಇವ್ರಿಗೆ. ಅಲ್ಲಿ ಅವರು ಓಟ್ ಬೇಕಲ್ಲ ಸರ್, ಮರಾಠಿಗರು ಓಟ್ ಬೇಕಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಮಾತಾಡಲ್ಲ. ಕನ್ನಡಿಗರು ಬೇಡ ಅಂತ ಹೇಳ್ಬೋದಲ್ಲ ಸರ್? ಎಲ್ಲಿವರೆಗೂ ಕನ್ನಡದ ಹೆಸರಿನಲ್ಲಿ ಮೂತಿ ಕೆತ್ತೀವಿ ಅಂತ ನಾವು ನಿಲ್ಲಲ್ವೋ ಅಲ್ಲಿವರೆಗೂ ಇದೆ ಕಣ್ರಿ. ಬರೀ ಬಾಯಲ್ಲಿ ಮಾತಾಡ್ತೀವಿ. ಇಲ್ಲ ಮತಗಳಲ್ಲಿ ಕೆತ್ತಬೇಕು, ಇಲ್ಲ ಮುಖ ಮೂತಿಗಳೇ ಹಲ್ಲು ತುರಿಸ್ಬೇಕು. ಎರಡರಲ್ಲಿ ಒಂದು ಮಾಡಬೇಕು ನಾವು. ಯಾರು ಕನ್ನಡಕ್ಕೋಸ್ಕರ ಹೋರಾಡ್ತಾರೋ ಅವ್ರನ್ನ ರೌಡಿಗಳೆಂದು, ದರೋಡೆಕೋರ್ರೆಂದು, ದುಷ್ಟರೆಂದು, ಅವ್ರ ಮೇಲೆ ಕೇಸ್ ಮಾಡಿ ಮಜಾ ನೋಡುವಂತಹ ಕಚಡ ರಾಜಕಾರಣಿಗಳಿರುವಂತಹ ದ್ರೋಹಿ ಕನ್ನಡದ ರಾಜಕಾರಣಿಗಳು, ಬಿಜೆಪಿ ಕಾಂಗ್ರೆಸ್ ಇಬ್ರು ಎರಡೂ ಸೇರೇ ಹೇಳ್ತಾ ಇರೋದು ನಾನು. ಇವರ ಮಧ್ಯೆ ಈ ಕರ್ನಾಟಕ ಯಾಕ್ರಿ ಉಳಿಬೇಕು? ಅದಕ್ಕೆ ನನಗನ್ಸೋದು ಗಟ್ಟಿಯಾಗಿ ಕರ್ನಾಟಕನ ಅಲ್ಪ ಸ್ವಲ್ಪನಾರು ಉಳಿಸ್ಕೊಳ್ಳೋಣ. ತಮಿಳ್ರು ನೋಡ್ರಿ ಅವ್ರು ಫೈಟ್ ಮಾಡ್ತಿರೋದ್ನ ಅವ್ರ ಭಾಷೆಗೆ. ಹೋಗಿ ಹೇಸ್ಕೆತ್ತೀನಿ ನಮ್ಮ ರಾಜ್ಯದ ರಾಜಕಾರಣಿಗಳೆಲ್ಲ ನಾಚಿಗೆಟ್ಟವ್ರು ನೋಡ್ರಿ ಅಲ್ಲಿ. ಅದಕ್ಕೆ ಸುಮ್ನೆ ಕನ್ನಡ ಗಟ್ಟಿ ಇರೋ, ಕರ್ನಾಟಕದ ಯಾವ ಭಾಗದಲ್ಲಿ ಗಟ್ಟಿ ಇದೆಯೋ ಅದೊಂದು ಭಾಗ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ಬಿಡೋಣ. ಸಾಯಿಲಿ ಅವ್ರು ಯಾವ ಭಾಗನಾರು ಮಾಡ್ಕೊಂಡು ಯಾವ ಭಾಷೆನಾರು ಇಟ್ಕೊಳ್ಳಿ, ಹಂಗಾರೆ ಇಟ್ಕೊಳ್ಳಿ ಅವ್ರವ್ರ ಭಾಷೆ. ರೈಟ್, ಥ್ಯಾಂಕ್ ಯು ಸರ್. ಇಲ್ಲಿ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಒಟ್ಟಾರೆ ರಾಜ್ಯ ರಾಜಕಾರಣಿಗಳು ಕೇವಲ ಮತ ಬ್ಯಾಂಕ್ಗೋಸ್ಕರ ಇವರನ್ನ ಬಾಯಿ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರತು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ನಡೀತಾ ಇದೆ. ಹೌದು, ಮಹಾರಾಷ್ಟ್ರದಲ್ಲಿ ಕರವೇ ವಿರುದ್ಧ ಹೋರಾಟ ನಡೀತಾ ಇದೆ. ಅಷ್ಟು ಮಾತ್ರದ ಕಾಮನ್ ಸೆನ್ಸ್ ಯಾವ ಹೋರಾಟಗಾರರಲ್ಲೂ ಕಾಣ್ತಾ ಇಲ್ಲ. ರೈಟ್, ಇನ್ನು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಸೇರಿದಂತೆ 4 ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ವರದಿ ಕೊಟ್ಟಿದೆ. ಆದರೆ ಕೇಂದ್ರ ತನಿಖಾ ಸಂಸ್ಥೆಯಾಗಿರುವ ಇಡಿ ಈ ಪ್ರಕರಣದಲ್ಲಿ ಅಕ್ರಮ ಆಗಿದೆ, ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅಂತ ಆರೋಪಿಸಿತ್ತು. ಅಲ್ಲದೆ ತಾವು ನಡೆಸಿದ್ದ ತನಿಖಾ ವರದಿಯನ್ನು ಲೋಕಾಯುಕ್ತ ADGP ಅವರಿಗೆ ಕಳಿಸಿತ್ತು. ಈ ಬಗ್ಗೆ ಲೋಕಾಯುಕ್ತ ಕೂಡ ವಿವರವಾಗಿ ತಮ್ಮ ಅಂತಿಮ ವರದಿಯಲ್ಲಿ ಉತ್ತರ ನೀಡುವಂತಹ ಪ್ರಯತ್ನ ಮಾಡಿದೆ. ಇಡಿ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಇಡಿ ಪ್ರಶ್ನೆ ಮತ್ತು ಲೋಕಾಯುಕ್ತ ಉತ್ತರದ ಹೈಲೈಟ್ಸ್ ಹೀಗಿದೆ. ಓಕೆ, ಈಗ ಇಡಿಯವರ ಪ್ರಶ್ನೆ ಮತ್ತು ಅನುಮಾನ ಏನು? ಮೂಡಾದಿಂದ ಕೆಸರೆಯ ವಿವಾದಿತ ಜಮೀನು ಸ್ವಾಧೀನವಾಗಿತ್ತು ಅಂತ ಇಡಿಯವರು ಅನುಮಾನ ವ್ಯಕ್ತಪಡಿಸಿದರು. ಲೋಕಾಯುಕ್ತದವರು ಉತ್ತರ ಕೊಟ್ಟಿದ್ದಾರೆ, ಅದು ವಿವಾದಿತ ಜಮೀನು ಆಗಿರಲಿಲ್ಲ. 1998ರಲ್ಲಿಯೇ ಕೃಷಿ ಭೂಮಿ ಅಂತ ಡಿನೋಟಿಫೈ ಆಗಿದೆ. L&T ಕಂಪನಿಗೆ ನಕ್ಷೆ ನೀಡುವಾಗ ದಾರಿ ತಪ್ಪಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಇಡಿ ಮತ್ತೊಂದು ಪ್ರಶ್ನೆ ಅನುಮಾನವನ್ನು ವ್ಯಕ್ತಪಡಿಸುತ್ತೆ. ಹೀಗೆ ಪ್ರಭಾವಕ್ಕೆ ಮಣಿದು ಕಾನೂನು ಬಾಹಿರ ಕ್ರಮ ಆಗಿದೆ ಅನ್ನೋದು ಅವರ ಅನುಮಾನ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಲೋಕಾಯುಕ್ತ, ಆಗಿನ ಸಿಎಂ ಸಿದ್ದರಾಮಯ್ಯ ಪ್ರಭಾವವನ್ನೇ ಬೀರಿಲ್ಲ. ಕಮಿಟಿ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯಂ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇಡಿ ಅನುಮಾನ ಏನಿತ್ತು? ದೇವನೂರು ಬಡಾವಣೆ ಬದಲು ವಿಜಯನಗರದಲ್ಲಿ ಸೈಟ್ ಹಂಚಿಕೆ ಮಾಡಿದ್ದಾರೆ ಅಂತ ಅನುಮಾನ ಇತ್ತು. ಅದಕ್ಕೆ ಲೋಕಾಯುಕ್ತ ಉತ್ತರ, ಕಾನೂನಿನ ತಪ್ಪು ತಿಳುವಳಿಕೆಯಿಂದ ಸೈಟ್ ಹಂಚಿಕೆಯಾಗಿದೆ, ಅದನ್ನು ಸರ್ಕಾರ ತೀರ್ಮಾನ ಮಾಡಬೇಕು, ದೇವನೂರಲ್ಲಿ ಕೊಡಬೇಕಾ ವಿಜಯನಗರದಲ್ಲಿ ಕೊಡಬೇಕಾ ಅಂತ ಸ್ಪಷ್ಟನೆ. ಇನ್ನೊಂದು ಪ್ರಶ್ನೆ, ಸೈಟನ್ನು ಪಡೆಯಲು ಪಾರ್ವತಿ ಅವರ ನಕಲು ಸಹಿಯನ್ನ ಮಾಡಲಾಗಿದೆ ಅನ್ನೋದು ಇಡಿಯ ಆರೋಪ. ಇದಕ್ಕೆ ಲೋಕಾಯುಕ್ತ ಹೇಳುತ್ತೆ, ನಕಲಿ ಸಹಿ ಮಾಡಿರೋದಕ್ಕೆ ಪಾರ್ವತಿ ಅವರ ಆಕ್ಷೇಪವೇ ಇಲ್ಲ. ಆಕ್ಚುಲ್ ಆಗಿ ಆಕ್ಷೇಪಣೆ ಎತ್ತಬೇಕಾಗಿದ್ದೆ ಅವರ ಆಕ್ಷೇಪಣೆನೇ ಇಲ್ಲ, ಇದು ನಕಲಾಗಿದೆ ಅನ್ನೋದಕ್ಕೆ. ನಕಲಿ ಸಹಿಯ ವಿಚಾರ ಬರೋದಿಲ್ಲ ಅಂತ ಕೂಡ ಇದನ್ನ ಮುಗಿಸಿದೆ. ಇನ್ನು ಮತ್ತೊಂದು ಇಡಿಯವರ ಪ್ರಶ್ನೆ, ದಾನ ಪತ್ರದಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಮೋಸ ಮಾಡಿದ್ದಾರೆ ಅವರ ಸಹೋದರಿಗೆ ದಾನ ಕೊಡಬೇಕಾದ್ರೆ ಅಂತ. ಲೋಕಾಯುಕ್ತದವರ ಉತ್ತರ, ದಾನ ಪತ್ರದಲ್ಲಿ ಕೃಷಿಯೇತರ ಭೂಮಿ ಅಂತ ಉಲ್ಲೇಖವಾಗಿದೆ, ಕೃಷಿ ಭೂಮಿ ಅಂತ ಆಗಿಲ್ಲ, ಕಾನೂನಿನ ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಪಾರ್ವತಿ ವಿಜಯನಗರದಲ್ಲಿ ಸೈಟ್ ಕೇಳಿದ್ದಾರೆ ಅನ್ನೋದು ಇಡಿಯ ಆರೋಪ, ಅನುಮಾನ. ಇದಕ್ಕೆ ಲೋಕಾಯುಕ್ತ ಹೇಳುತ್ತೆ, ಪೇಪರ್ನಲ್ಲಿ ವಿಜಯನಗರ ಅಂತ ಪಾರ್ವತಿಯವರು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ, ದೇವನೂರು ಬಡಾವಣೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇದನ್ನ FSL ಕೂಡ ಸ್ಪಷ್ಟಪಡಿಸಿದೆ. ಆ ಒಂದು ನಕಲಿ ಸಹಿಯ ವಿಚಾರವಾಗಿ FSL ಕಳಿಸಿದ್ರಲ್ಲ, ಅದರಲ್ಲಿ ಬಂದಿರುವಂತಹ ಖಾತ್ರಿ ಪ್ರಕಾರವಾಗಿ ಅವರು ದೇವನೂರು ಬಡಾವಣೆ ಅಂತ ಕೇಳಿದ್ದಾರೆ, ವಿಜಯನಗರ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ.
ರೈಟ್. ಇನ್ನು ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಪ್ರಶ್ನಿಸಿ ಕೋರ್ಟ್ಗೆ ತಕರಾರು ಅರ್ಜಿಯನ್ನು ಸಲ್ಲಿಸೋದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಮತ್ತೊಂದೆಡೆ ಸ್ನೇಹಮಯಿ ಕೃಷ್ಣಗೆ ಬಲ ತುಂಬುವುದಕ್ಕೆ ಶಕ್ತಿ ಪೂಜೆ ನಡೆಸಿದ್ದ ಇಬ್ಬರು ಶಂಕಿತರನ್ನ ಬರ್ಕೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂತಿಮ ವರದಿ ಸಲ್ಲಿಸಿದ್ರೆ ಅದಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿ ಅವ್ರೇನು ವರದಿ ಕೂಡ ಅದನ್ನು ರದ್ದುಪಡಿಸೋದಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡು ನನ್ನ ಹತ್ರ ಇರೋ ದಾಖಲಾತಿಗಳ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಆರೋಪಿಗಳ ವಿರುದ್ಧ ಆರೋಪ ಸಾಬೀತುಪಡಿಸೋದಕ್ಕೆ ಕೆಲಸ ಮಾಡ್ತೀನಿ. ಅಂತಿಮ ವರದಿ ಸಲ್ಲಿಸಿದ ತಕರಾರು ಅರ್ಜಿ ಸಲ್ಲಿಸ್ತೀನಿ. ನಾನೇ ಖುದ್ದಾಗಿ ಈ ನನ್ನ ಪ್ರಕರಣವನ್ನು ನಾನೇ